ಹನಿ ಟ್ರ್ಯಾಪ್ ವಿಷಯ ಇವತ್ತು ಸದನದಲ್ಲಿ ಏನೇನಾಯಿತು ಅನ್ನೋದು ನಿಮ್ಮ ಗಮನದಲ್ಲಿ ಇದೆ ಅಂದ್ಕೊಳ್ತೀನಿ. ಇಷ್ಟೆಲ್ಲ ಬಂದಿದೆ ಅಂದಮೇಲೆ ಸ್ವಲ್ಪ ಬ್ಯಾಕ್ಗ್ರೌಂಡು ಹೇಳಿಬಿಡ್ತೀನಿ. ಈಗೊಂದು 3-4 ವಾರದ ಹಿಂದೆ ಸಹಕಾರ ಸಚಿವ KN ರಾಜಣ್ಣ ಅವರು ನಮ್ಮ ನ್ಯೂಸ್ ಆರ್ ಸ್ಪೆಷಲಿಗೆ ಬರಬೇಕಿತ್ತು. ಹಿ ವಾಸ್ ಗೆಸ್ಟಾಗಿ ಬರಬೇಕಿತ್ತು. ನ್ಯೂಸ್ ಆರ್ ಸ್ಪೆಷಲ್ ಮಾಡ್ತೀವಲ್ಲ ವಾರಕ್ಕೊಂದು ಸಲ. KN ರಾಜಣ್ಣ ಅವ್ರದ್ದು ಮೀಡಿಯಾ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ. ಅದು ಸ್ಟೇಟ್ ಲೆವೆಲ್ ಮೀಡಿಯಾ ಬಿಡಿ, ನೀವು ಲೋಕಲ್ ನೀವು ತುಮಕೂರು ಜಿಲ್ಲೆಯ ವರದಿಗಾರರು ಅವ್ರನ್ನ ಸಂಪರ್ಕಿಸೋದು ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಹಂಗೆ ಅವ್ರದ್ದು ಮೀಡಿಯಾ ಕಮ್ಯುನಿಕೇಷನ್ ಅದೊಂದು ಇಟ್ಕೊಂಡಿಲ್ಲ ಅವ್ರು ಸರಿಯಾಗಿ. ಅದು ಹಂಗೂ ಹಿಂಗೂ ಮಾಡಿ ಅವ್ರನ್ನ ಅಪ್ರೋಚ್ ಮಾಡಿ ಇನ್ಯಾರ್ದೋ ಮೂಲಕ ಹೇಳಿಸಿ ಅವ್ರು ಬರೋದು ಅಂತ ಆಗಿತ್ತು. ಒಂದು ತಿಂಗಳ ಹಿಂದಿನ ಕಥೆ ನಾನು ಹೇಳೋದು. ಏಕಾಏಕಿ ಇಲ್ಲ ಅವ್ರು ಬರ್ತಿಲ್ಲ ಅಂದರು. ನಾನು ಯಾಕೆ ಅಂತ ಕೇಳಿದಾಗ ಫಸ್ಟ್ ಬಂದಿದ್ದು ಆವಾಗ ಈ ಹನಿ ಟ್ರ್ಯಾಪು ಅನ್ನೋ ವಿಷಯ ಬಂದಿದ್ದು ಆವಾಗ ಒಂದು ತಿಂಗಳ ಹಿಂದಿದು. ಏನಂತ ಬಂತು, ಇಲ್ಲ ಹನಿ ಟ್ರ್ಯಾಪ್ ಮಾಡೋದೊಂದು ಪ್ರಯತ್ನ ಮಾಡಿದ್ರಂತೆ, ಸಿಕ್ಕಾಕೊಂಡ್ರಂತೆ ಮಾಡೋದಕ್ಕೆ ಬಂದವರು, ಜೋರು ಗಲಾಟೆ ಆಗಿದೆ, ಆ ವಿಷಯಕ್ಕೆ KN ರಾಜಣ್ಣವರು ಸದ್ಯಕ್ಕೆ ಬೇಡ ಅಂದಿದ್ದಾರೆ, ಇತ್ಯಾದಿ ವಿಷಯಗಳು ಬಂತು. ಆವಾಗಿಂದ ಇಲ್ಲಿ ತನಕ ನ್ಯೂಸ್ ರೂಮ್ನಲ್ಲಿ ಇದರ ಚರ್ಚೆ ಇತ್ತು. ನಾವು ಎಡಿಟ್ ಮೀಟಿಂಗ್ ಮಾಡ್ತೀವಲ್ಲ ಪ್ರತಿ ದಿವಸ, ಆ ಸಂದರ್ಭದಲ್ಲಿ ಈ ವಿಷಯ ಚರ್ಚೆಗೆ ಬಂದು ಹೋಗ್ತಾ ಇತ್ತು. ಈಗೊಂದು 4-5 ದಿವಸದ ಹಿಂದೆ ಮಾಧ್ಯಮದಲ್ಲಿ ಬಹಿರಂಗವಾಗಿ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಹನಿ ಟ್ರ್ಯಾಪ್ನ ಪ್ರಯತ್ನ ಆಗಿದೆಯಂತೆ ಅಂತ ಅಲ್ಲೊಂದು ಪ್ರತಿಕ್ರಿಯೆಗಳು ಬಂದವು. ಇವತ್ತು ನೋಡಿದ್ರೆ ಸೆಷನ್ನಲ್ಲೇ, ಅಧಿವೇಶನದಲ್ಲೇ ವಿಷಯ ಎತ್ತಿದ್ಯಾರು? ನನ್ ಅದರ್ ದನ್ ಬಸನಗೌಡ ಪಾಟೀಲ್ ಯತ್ನಾಳ್. BJP ಶಾಸಕರು ಎದ್ದು ನಿಂತು ಈ ವಿಷಯವನ್ನು ಎತ್ತಿದ್ರು. ಆ್ಯಕ್ಚುಲಿ ನೆನ್ನೆ ಸುನೀಲ್ ಕುಮಾರ್ ರೇಸ್ ಮಾಡಿದ್ರು ಇದನ್ನು. ಇಂಥದ್ದೊಂದು ವದಂತಿ ಇದೆ, ಜೋರು ಚರ್ಚೆ ಆಗ್ತಾ ಇದೆ, ಇದರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕು ಅಂತ ಹೇಳಿದರು ನೆನ್ನೆ. ಇವತ್ತು ಬೆಳಗ್ಗೆ ಸದನಕ್ಕೆ ಬಂದಾಗ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ವಾಸ್ ಆಲ್ಸೋ ಕ್ಲೂಲೆಸ್. ಏನಾಗಬಹುದು ಇವತ್ತು ಅನ್ನೋದರ ಅಂದಾಜಿರಲಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಕಂಪ್ಲೇಂಟು ಅಂತ ಯಾರ್ದು ಇಲ್ಲ, ಉತ್ತರ ಕೊಡಬೇಕು ಇವತ್ತು. ನಾನು ನೆನ್ನೆ ಕೇಳಲಾದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅಧಿಕಾರಿಗಳಿಂದ ಹತ್ರ ಮಾಹಿತಿ ಕೇಳಿದ್ದೀನಿ, ಆ ಮಾಹಿತಿಯ ಆಧಾರದ ಮೇಲೆ ಉತ್ತರ ಕೊಡ್ತೀನಿ, ಯಾರಿಗೂ ಹಿಂಗೆ ಆಗಬಾರ್ದು ಅಂದರು ಹೋಮ್ ಮಿನಿಸ್ಟ್ರು ಸದನದ ಒಳಗೆ ಬರೋಕ್ಕಿಂತ ಮುಂಚೆ ಇದು. ಆದರೆ ಅಲ್ಲಿ ಮೇಲ್ನೋಟಕ್ಕೆ ಪರಮೇಶ್ವರ್ ಆ್ಯಂಡ್ ಟೀಮೇ. ಯಾಕೆ ಈ ಟೀಮ್ನವ್ರು ಏನು ಮಾತಾಡ್ತಿದಾರಲ್ಲ, ಇವರನ್ನು ನಾವು ಸಿದ್ದರಾಮಯ್ಯ ಆಪ್ತಬಣ ಅಂತ ಕರಿತೀವಿ. ಅಲ್ಲಿ ಇನ್ನೊಂದು ರೀತಿಯ ಪ್ಲ್ಯಾನ್ ಆಗಿತ್ತು ನೋಡಿ. ಒಂದಕ್ಕೊಂದು ಡಾಟ್ಸ್ ಹೆಂಗೆ ಕನೆಕ್ಟ್ ಮಾಡ್ತೀರಿ ಅಂದರೆ, ಪ್ರಶ್ನೆ ರೇಸ್ ಮಾಡಿದ್ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಅವರು ವಿಜೇಂದ್ರ ವಿರೋಧಿ ತಂಡದಲ್ಲಿದ್ದಾರೆ. ಆ ತಂಡದಲ್ಲಿ ಬೇರೆ ಯಾರ್ಯಾರಿದ್ದಾರೆ? ಇರುವವರ ಪೈಕಿ ಪ್ರಮುಖರಾದವರು ರಮೇಶ್ ಜಾರಕಿಹೊಳಿ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ಒಂದಿದೆ ಕಾಂಗ್ರೆಸ್ನಲ್ಲಿ. ಇದರಲ್ಲಿ ಯಾರಿದ್ದಾರೆ? ರಾಜಣ್ಣ ಇದ್ದಾರೆ. ರಾಜಣ್ಣ ಬಹಿರಂಗವಾಗಿ ನನ್ನನ್ನು KPCC ಅಧ್ಯಕ್ಷ ಮಾಡಿ, ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಅನ್ನೋದಾದರೆ ನಾ ಮಂತ್ರಿ ಸ್ಥಾನವನ್ನು ಬಿಡೋದಕ್ಕೆ ತಯಾರು ಅಂದವರು ರಾಜಣ್ಣ. ಹೀಗೆ ಮಾತನಾಡಿದ ರಾಜಣ್ಣ ಅವ್ರ ಜೊತೆ ಇರುವವರ ಪೈಕಿ ಪ್ರಮುಖರು ಯಾರು? ಸತೀಶ್ ಜಾರಕಿಹೊಳಿ. ಇಲ್ಲಿ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಪರಮೇಶ್ವರು ಇತ್ಯಾದಿ ತಂಡದ ಏಕಮಾತ್ರ ವಿರೋಧಿ ಯಾರು? DK ಶಿವಕುಮಾರ್. ಅಲ್ಲಿ ರಮೇಶ್ ಜಾರಕಿಹೊಳಿ ಏಕಮಾತ್ರ ವಿರೋಧಿ ಯಾರು ಕಾಂಗ್ರೆಸ್ನಲ್ಲಿ? DK ಶಿವಕುಮಾರ್. ಅಂದರೆ ಈ ರೀತಿಯಾಗಿ ಪ್ರಶ್ನೆಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರು ಎತ್ತದು, ಹೆಂಗೂ ಪ್ರಶ್ನೆ ಎದ್ದಿದೆಯಲ್ಲ ಅಂತ KN ರಾಜಣ್ಣ ಅವರು ಎದ್ದು ನಿಂತು ಉತ್ತರ ಕೊಡೋದು, ಅಂತಿಮವಾಗಿ ಒಂದು ತನಿಖೆಯನ್ನು ಮಾಡಿಸ್ತೀವಿ ಅಂತ ಪರಮೇಶ್ವರ್ ಹತ್ರ ಹೇಳಿಸೋದು, ಎಲ್ಲವೂ ಕೂಡ ಪ್ರೀ ಡಿಸೈಡೆಡ್ ಅಂತ ಅನಿಸುತ್ತೆ. ಇಂಥದ್ದೊಂದು ಪ್ಲ್ಯಾನ್ ಆಗಿದೆ ಅನ್ನೋ ವಿಷಯ, ಹಿಂಗೆ ಮಾಡ್ತೀವಿ ಅನ್ನೋದನ್ನು ಸಿದ್ದರಾಮಯ್ಯನವ್ರ ಗಮನಕ್ಕೆ ಯಾರೂ ತಂದಿರಲಿಲ್ವಾ? ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇರಲಿಲ್ವಾ? ಐ ಕಾಂಟ್ ಬಿಲೀವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.